ಹಗರಣದಲ್ಲಿ ಆರೋಪಿಯಾಗಿರುವಂಥದ್ದು ಮತ್ತು ಅವ್ರ ಮೇಲೆ ತನಿಖೆಗೆ ಆದೇಶ ರಾಜ್ಯಪಾಲರು ಕೊಟ್ಟಿರುವಂಥದ್ದು ಸರಿ ಅಂತೇಳಿ ಹೈಕೋರ್ಟ್ ಎತ್ತಿಡಿದಿದೆ. ಬಿ ಜೆ ಪಿಯವರು ಹೇಳಿ ಅಲ್ಲ ಮಾಡಿದ್ದದು, ಹೈಕೋರ್ಟ್ ಎತ್ತಿಡಿದಿದೆ. ಆಮೇಲೆ ಮೊನ್ನೆ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಎತ್ತಿಡಿದಿದೆ. ಯಾವ್ಯಾವ ಸೆಕ್ಷನ್ನಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಅವ್ರ ಕುಟುಂಬದವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಸೆಕ್ಷನ್ಗಳನ್ನು ಹೇಳಿದೆ. 420 ಹಿಡಿದು ಎಲ್ಲ ಸೆಕ್ಷನ್ಗಳನ್ನು ಹೇಳಿದೆ. ಅದರಲ್ಲಿ ಇಷ್ಟು ಸ್ಪಷ್ಟ ಇದೆ. ಯಾಕಂದರೆ ಕೋರ್ಟ್ನಲ್ಲಿ ಇವರು ಆರ್ಗ್ಯುಮೆಂಟ್ ಮಾಡಿಸಿದ್ದಾರೆ. ಡೆಲ್ಲಿಯಿಂದ ಸೀನಿಯರ್ ಅಡ್ವೊಕೇಟನ್ನು ಸ್ಪೆಷಲ್ ಫ್ಲೈಟ್ ಮಾಡಿ ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿ ಅಲ್ಲಿಂದ ಕರೆದು ಇವ್ರ ಪರವಾಗಿ ಇವ್ರಿಗೆ ಎನ್ಕ್ವೈರಿ ಕಂಡಕ್ಟ್ ಮಾಡಿಸೋದು ತಪ್ಪು ಅಂತೇಳಿ ಮಾಡಲಿಕ್ಕೆ ಎಲ್ಲ ರೀತಿಯ ಆರ್ಗ್ಯುಮೆಂಟ್ ಆಯಿತು. ಅವೆಲ್ಲವೂ ಕೇಳಿದ್ರ ಮೇಲೂ ಕೂಡ ಕೋರ್ಟ್ ಆದೇಶ ಕೊಟ್ಟಿದೆ. ಇದನ್ನು ಮಾಡಲೇಬೇಕು, ಇದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ, ಎನ್ಕ್ವೈರಿ ಆಗಬೇಕು ಅಂತೇಳಿ ಕೋರ್ಟ್ ಹೇಳಿದೆ. ಹಾಗಾಗಿ ನಾನು ಯಾವುದೇ ಎನ್ಕ್ವೈರಿಯನ್ನು ಎದುರಿಸಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳೋದು. ಯಾವುದೇ ಎನ್ಕ್ವೈರಿ ನನ್ನ ಮೇಲೆ ಆಗಬಾರ್ದು ಅಂತೇಳಿ ಕೋರ್ಟಿಗೆ ಹೋಗಿದ್ದೀವ್ರೆ. ಈಗ ಕೋರ್ಟ್ನಲ್ಲಿ ಅದ್ರ ಮೇಲೆ ಯಾವುದೇ ಎನ್ಕ್ವೈರಿ ನಾನು ಫೇಸ್ ಮಾಡ್ತೀನಿ ಅಂತಾರೆ. ಫೇಸ್ ಮಾಡೋರು ನಿನ್ನೆ ಕ್ಯಾಬಿನೆಟ್ನಲ್ಲಿ ಇದು ನಮ್ಮ ಸಿ ಬಿ ಐ ಬರಬಾರ್ದು ಅಂತ ಬೇಲಿ ಕಟ್ಟಿದ್ದು ಹೆಂಗೆ? ಯಾಕೆ ಸಿ ಬಿ ಐ ಬಂದರೆ ಭಯ ಯಾಕೆ ಅವರಿಗೆ? ಇನ್ನು ಫೇಸ್ ಮಾಡ್ತೀನಿ ಅಂತೇಳಿ ತಾಕತ್ತು ತೋರಿಸೋದು ಭಯ ಯಾಕೆ ಇವರಿಗೆ? ಯಾವ ಎನ್ಕ್ವೈರಿ ಆಗಲಿ ನಾನು ತಪ್ಪು ಮಾಡಲಿಲ್ಲ ಅಂತ ನಿಂತ್ಕೋಬೇಕಾಗಿತ್ತು ಇವರು. ರಾಜ್ಯಪಾಲರು ಇನ್ಮೇಲೆ ಯಾವುದೇ ಲೆಟರ್ ಬರೆದ್ರೂ ಕೂಡ ನೇರವಾಗಿ ಸೆಕ್ರೆಟರಿಗಳು ಉತ್ತರ ಕೊಡೋಂಗಿಲ್ಲ, ಮಂತ್ರಿಗಳ ಗಮನಕ್ಕೆ ತರಬೇಕು. ಯಾತಕ್ಕಿದು? ಈ ರೀತಿ ಈಗ ನಮ್ಮಲ್ಲಿ ಒಬ್ಬ ಅಪರಾಧ ಮಾಡಿದವ, ಕೊಲೆನೋ ಕಳ್ತನೋ ಏನೋ ಮಾಡ್ತಾನಪ್ಪ, ಅವ ಪೊಲೀಸ್ ನನ್ನ ಮನೆಯೊಳಗೆ ಕಾಂಪೌಂಡೊಳಗೆ ದಾಟಬಾರ್ದು ಅಂತ ಹೇಳ್ತಾನೆ. ಅವನು ಒಳಗೆ ಕೂತ್ಕೊಂಡು ಹೇಳೋದು ನಾನು ಯಾವುದೇ ಎನ್ಕ್ವೈರಿ ಫೇಸ್ ಮಾಡಲಿಕ್ಕೆ ನಾನು ತಯಾರು ಅಂತ ಹೇಳಿದ್ರು. ಬೇಲಿ ಹಾಕಿಬಿಡು, ನನ್ನ ಮನೆ ಒಳಗೆ ಬರಬಾರ್ದು, ನೀವು ನನ್ನ ವಿನಾಹ ಇಲ್ಲದೆ ನೀವು ಬರಬಾರ್ದು. ಇದರ ಅರ್ಥ ಏನು? ಈ ರೀತಿ ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಈ ಮಟ್ಟಕ್ಕೆ ಇಳಿದ್ರೆ ಜನಕ್ಕೆ ಏನು ಹೇಳ್ತಾರೆ? ಜನಕ್ಕೆ ಆದರ್ಶವಾಗಿರಬೇಕು. ಕಾನೂನು ಕಾಯ್ದೆ ಒಂದು ಬೇರೆ ಮೌಲ್ಯಗಳಿದ್ದಾವೆ, ನೈತಿಕತೆ ಇದೆ, ಇದನ್ನು ಎತ್ತಿಡಿಬೇಕು. ಸಿದ್ದರಾಮಯ್ಯನವರಂಥವ್ರು 50 ವರ್ಷ 60 ವರ್ಷ ನಾನು ಸಾರ್ವಜನಿಕ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂದವರು ಈಗ ಬಟ್ಟೆ ತುಂಬ ಬಣ್ಣ ಮಾಡ್ಕೊಬಿಟ್ಟಾರೆ. ಸರ್ ಲೋಕಾಯುಕ್ತನೂ ಅಷ್ಟೇ. ಲೋಕಾಯುಕ್ತ ಯಾವುದಿದೆ? ಲೋಕಾಯುಕ್ತ ಇವರೇ ಒಂದು ಸರಿ ಕತ್ತಿ ಇಸಿಗೆ ಅದನ್ನು ಕ್ಲೋಸ್ ಮಾಡಿ CCB ಮಾಡಿದರು, ಅಲ್ಲ ACB ಮಾಡಿದರು. ಆಮೇಲೆ ಕೋರ್ಟ್ ಆದೇಶ ಕೊಡ್ತು ಮತ್ತು ಲೋಕಾಯುಕ್ತವನ್ನು ಮಾಡಬೇಕು ಅಂತೇಳಿ. ಅಂದರೆ ಮೊದಲಿಂದನೂ ಕೂಡ ಇವರು ಮಾಡಿದ ಅಪರಾಧನೆಲ್ಲ ಯಾರೂ ಎನ್ಕ್ವೈರಿ ಮಾಡಬಾರ್ದು ಅಂತ ಹೇಳ್ಕೊಂಡೇ ಬಂದಿದ್ದೀವರು. ಹಾಗಾಗಿ ಈಗ ಲೋಕಾಯುಕ್ತರು ಮ್ಯಾಜಿಸ್ಟ್ರೇಟ್ ಇದ್ದಾರೆ. ಲೋಕಾಯುಕ್ತದಲ್ಲಿರುವ ಪೊಲೀಸು ಸ್ಟೇಟ್ ಅಂಡರ್ನಲ್ಲಿ ಬರ್ತದೆ. ಒಬ್ಬ ಮುಖ್ಯಮಂತ್ರಿಯನ್ನು ಹೆಂಗೆ ಎನ್ಕ್ವೈರಿ ಮಾಡ್ತಾರೆ ಅವರು? ಫೇರ್ ಎನ್ಕ್ವೈರಿ ಆಗ್ತದೆ ಅಂತೇಳಿ ನಾವು ಕಲ್ಪನೆ ಮಾಡೋದಂಗೆ. ಹಾಗಾಗಿ ಹೇಳೋದು ನಾವು ಇದಕ್ಕೆ ಕೊಡಬೇಕು ಅಂತ, CBI ಕೊಡಬೇಕು ಅಂತ. CBI ಕೂಡ ನಾವು ಒಪ್ಪದೇನೆ CBI ಬರಬಾರ್ದು ಅಂತ. ಅಂದರೆ ಇವ್ರ ಮೇಲೆ ಎನ್ಕ್ವೈರಿಗೆ ಇವರು ಒಪ್ಪಬೇಕಂತ, ಇಲ್ಲದಿದ್ದರೆ ಎನ್ಕ್ವೈರಿ ಮಾಡೋಂಗಿಲ್ಲ ಅಂತ. ಇದು ಯಾವ ಥರದ್ದಿದ್ದು? ಅವರ ಇಡೀ ರಾಜ್ಯದಲ್ಲಿ ಅವ್ರ ಕಾರ್ಯಕರ್ತರು ನಾವು ಅವ್ರ ಬೆನ್ನೆಂದಕ್ಕಿದ್ದೇವೆ. 136 ಜನ ಶಾಸಕರು ಅವ್ರ ಬೆನ್ನೆಂದಕ್ಕಿದ್ದೇವೆ. ನಮ್ಮ ಬೆಂಬಲ ಇದೆ, ಎಲ್ಲ ಇವರು ಒಗ್ಗಟ್ಟಾಗಿ ಅವ್ರ ಬೆನ್ನೆಂದಕ್ಕಿದ್ದೀವಿ. ಅಂದರೆ ಇವರೆಲ್ಲ ಸೇರಿದ್ರೆ ಕೋರ್ಟ್ ಬೇಡ, ಇವರಿಗೆ ಕೋರ್ಟ್ ಆದೇಶ ಬೇಡ. ಇವರೆಲ್ಲ ಬೆಂಬಲಿಸ್ಬಿಟ್ರೆ ಬಾರಾಕೂನ್ ಮಾಫ್, ಏನೇ ಅಪರಾಧ ಮಾಡಿದ್ರು ಇವ್ರ ಬೆಂಬಲ ಇದ್ಬಿಟ್ರೆ ಸಾಕಲ್ಲ. ಇದನ್ನು ಹೊಸ ವ್ಯಾಖ್ಯಾನವನ್ನು ರಾಜ್ಯದ ಜನಕ್ಕೆ ಹೇಳಕ್ಕೆ ಹೊರಟಿದ್ದಾರೆ. 6 ಕೋಟಿ ಜನರ ಒಬ್ಬ ಮುಖ್ಯಮಂತ್ರಿ ಆದಂಥವನು ಇವತ್ತು 420 ಸೆಕ್ಷನ್ ಹಾಕ್ಕೊಂಡಲ್ಲಿ ಆ ಕುರ್ಚಿ ಮೇಲೆ ಕೂರಬಾರ್ದು. ಅವ್ರ ಬಗ್ಗೆ ನನಗೂ ಕೂಡ ತುಂಬ ಗೌರವ ಇದೆ. ಅವರು ತನ್ನ ಕೇಸನ್ನು ಮುಗಿಸ್ಕೊಂಡು ಕಳಂಕರಹಿತರಾಗಿ ಮತ್ತೊಮ್ಮೆ ಬರಲಿ, ಅವರೇ ಮುಖ್ಯಮಂತ್ರಿ ಆಗಲಿ, ಏನೂ ತೊಂದರೆ ಇಲ್ಲ. ಆದರೆ ಈಗ ರಾಜೀನಾಮೆ ಕೊಟ್ಟು ಎನ್ಕ್ವೈರಿಗೆ ಅವಕಾಶ ಮಾಡಿ